ಕೇರಳದಲ್ಲಿ ಕಾಂಗ್ರೆಸ್ ಗೆದ್ರೆ ಜಮೀರ್ಗೆ ಬಂಪರ್. ಜಮೀರ್ ಅಹಮದ್ ಕೇರಳದಲ್ಲಿ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರಾಗಿ ಈಗಾಗಲೇ ಅಬ್ಬರದ ಪ್ರಚಾರ ಕೂಡ ನಡೆಸಿದ್ದಾರೆ. ಸುಮಾರು 10 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮಹತ್ವದ ಹೊಣೆಗಾರಿಕೆಯನ್ನು ತೆಗೆದುಕೊಂಡಿದ್ರು. ಜಮೀರ್ ಅಹಮದ್ 10 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮಹತ್ವದ ಹೊಣೆಗಾರಿಕೆ ತೆಗೆದುಕೊಂಡಿದ್ದಲ್ಲದೆ ಅಲ್ಲಿ ಕೆಸಿ ವೇಣುಗೋಪಾಲ್ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಈಗಾಗಲೇ ಎಐಸಿಸಿ ಮಟ್ಟದಲ್ಲಿ ಜಮೀರ್ಗೆ ಪ್ರಾತಿನಿಧ್ಯವನ್ನು ಕೂಡ ಕಲ್ಪಿಸಲಾಗಿದ್ದು, ಅಲ್ಪಸಂಖ್ಯಾತ ಸಲಹಾ ಮಂಡಳಿ ಸದಸ್ಯರಾಗಿ ನೇಮಕ ಕೂಡ ಆಗಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರಾಗಿ ಗುರುತಿಸಿಕೊಳ್ತಾ ಇರುವಂತಹ ಜಮೀರ್ ದೇಶೀಯ ಮಟ್ಟದಲ್ಲಿ ಛಾಪು ಮೂಡಿಸ್ತಾ ಇರುವಂತದ್ದು ಜಮೀರ್. ಹಾಗಾಗಿ ಕೇರಳದಲ್ಲಿ ಕಾಂಗ್ರೆಸ್ ಈ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದೆ ಆದ್ರೆ ಅದು ಜಮೀರ್ಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿದೆ. 10 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮಹತ್ವದ ಹೊಣೆಗಾರಿಕೆಯನ್ನ ನಿಭಾಯಿಸ್ತಾ ಇದ್ದಾರೆ ಜಮೀರ್. ಕೆಸಿ ವೇಣುಗೋಪಾಲ್ ಮೆಚ್ಚುಗೆಗೂ ಪಾತ್ರವಾಗಿದೆ ಅವರ ಒಂದು ಪ್ರಚಾರದ ವೈಖರಿ. ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಈಗಾಗಲೇ ಜಮೀರ್ ಕೇರಳದ ನಾನಾ ಭಾಗಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಆ ಮೂಲಕ ದೇಶೀಯ ಮಟ್ಟದಲ್ಲೂ ಛಾಪು ಮೂಡಿಸ್ತಾ ಇರುವಂತಹ ಜಮೀರ್ ಕೇರಳದಲ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ತನ್ನ ಒಂದು ವಾಗ್ದಾರಿಯ ಮೂಲಕ ಛಾಪು ಮೂಡಿಸ್ತಾ ಇರುವಂಥದ್ದು ಕಂಡು ಬರ್ತಿದೆ. ಹಾಗಾಗಿ ಜಮೀರ್ ಕೇರಳದಲ್ಲಿ ಮಿಂಚಿದ್ರೆ ರಾಜ್ಯದಲ್ಲಿ ಸಿಗುತ್ತಾ ಉನ್ನತವಾದ ಸ್ಥಾನ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಕೆಪಿಸಿಸಿ ನೂತನ ಅಧ್ಯಕ್ಷರ ರೇಸ್ನಲ್ಲಿ ಜಮೀರ್ ಹೆಸರು ಕೇಳಿ ಬರ್ತಾ ಇದೆ. 2028ರಲ್ಲಿ ದಲಿತ ಅಲ್ಪಸಂಖ್ಯಾತ ಮತ ಕ್ರೋಢೀಕರಣಕ್ಕೆ 2028ರಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಿಗದಿ ಆಗುವ ಹಿನ್ನೆಲೆಯಲ್ಲಿ ಜಮೀರ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಅಥವಾ ಒಂದು ಒಳ್ಳೆ ಸ್ಥಾನವನ್ನು ಕಲ್ಪಿಸಿಕೊಡುವಂತ ಸಾಧ್ಯತೆ ಕೂಡ ಇದೆ. ಕೆಪಿಸಿಸಿ ನೂತನ ಅಧ್ಯಕ್ಷರ ರೇಸ್ನಲ್ಲಿ ಜಮೀರ್ ಹೆಸರು ಕೂಡ ಈಗ ಓಡಾಡ್ತಿದೆ. 2028ರಲ್ಲಿ ದಲಿತ ಅಲ್ಪಸಂಖ್ಯಾತ ಮತಗಳನ್ನ ಕ್ರೋಢೀಕರಿಸಬೇಕು ಅನ್ನುವಂತ ಒಂದು ಕಾರಣಕ್ಕೆ ಜಮೀರ್ಗೆ ಮಹತ್ವದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಹೈಕಮಾಂಡ್. ಕಾರಣ ಸಕ್ರಿಯವಾಗಿ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಗುರುತಿಸಿಕೊಳ್ತಾ ಇರುವಂತಹ ಜಮೀರ್ ಕೇರಳದಲ್ಲಿ ತನ್ನ ಪ್ರಚಾರದ ವೈಖರಿಯ ಮೂಲಕವೇ ಕೆಸಿ ವೇಣುಗೋಪಾಲ್ ಅವರ ಮೆಚ್ಚುಗೆಗೂ ಪಾತ್ರರಾಗ್ತಾ ಇರುವಂತಹ ಜಮೀರ್ ಒಂದು ವೇಳೆ ಅವರ ಪ್ರಚಾರದ ಪ್ರಭಾವದಿಂದ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಅದು ಜಮೀರ್ಗೆ ಒಂದು ದೊಡ್ಡ ಮಟ್ಟದ ಒಂದು ಪ್ಲಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಜಮೀರ್ ಶಕ್ತಿ ಏನು? ಹೈಕಮಾಂಡ್ ಫಿದಾ ಆಗ್ತಾ ಇರೋದು ಯಾಕೆ? ಮಧ್ಯವರ್ತಿಗಳ ಹಂಗಿಲ್ಲದೆ ದೆಹಲಿ ನಾಯಕರ ಜೊತೆ ಸಂವಹನ ನಡೆಸುವಂತಹ ಸಾಮರ್ಥ್ಯ ಜಮೀರ್ಗಿದೆ. ಇದು ಜಮೀರ್ ಶಕ್ತಿ. ಹೈಕಮಾಂಡ್ ಫಿದಾ ಆಗ್ತಿರೋದು ಯಾಕೆ ಅಂತ ನೋಡಿದ್ರೆ ಸಚಿವ ಜಮೀರ್ ಅಹಮದ್ಗಿದೆ ಹಲವು ಪ್ಲಸ್ ಪಾಯಿಂಟ್ಗಳು. ಜಮೀರ್ ಅಹಮದ್ ಅವರಿಗೆ ವರವಾಗಿದೆ ಹಿಂದಿ ಭಾಷೆಯ ಮೇಲಿನ ಹಿಡಿತ. ಹಿಂದಿಯಲ್ಲಿ ಉತ್ತಮ ಸಂವಹನವನ್ನು ನಡೆಸಿ ಹೈಕಮಾಂಡ್ ಗಮನವನ್ನ ಜಮೀರ್ ಸೆಳಿತಾ ಇರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ನೇರ ಮಾತುಕತೆ ನಡೆಸುವ ತಾಕತ್ತು ಜಮೀರ್ಗಿದೆ. ಮಧ್ಯವರ್ತಿಗಳ ಹಂಗಿಲ್ಲದೆ ದೆಹಲಿ ನಾಯಕರ ಜೊತೆ ಸಂವಹನ ನಡೆಸುವಂತಹ ಸಾಮರ್ಥ್ಯ ಜಮೀರ್ಗಿದೆ. ಇದೆಲ್ಲವೂ ಕೂಡ ಜಮೀರ್ಗೆ ಪ್ಲಸ್ ಆಗುತ್ತೆ. ಯಾಕಂದ್ರೆ ಜಮೀರ್ ಅವರ ಶಕ್ತಿ ಏನು? ಕೇರಳದಲ್ಲಿ ತಾನು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುಮಾರು 10 ಕ್ಷೇತ್ರಗಳಲ್ಲಿ ಅಬ್ಬರದ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇರುವಂತಹ ಜಮೀರ್ ಅವರ ಪ್ರಭಾವದ ಅಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೇ ಆದ್ರೆ ಖಂಡಿತವಾಗಲೂ ಜಮೀರ್ಗೆ ಬಹುದೊಡ್ಡ ರೀತಿಯ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅವರ ರಾಜಕೀಯ ಜೀವನದಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸುವ ಸಾಧ್ಯತೆ ಇರುತ್ತೆ ರಾಜ್ಯದಲ್ಲಿ. ಸೊ ಹಾಗಾಗಿ ಜಮೀರ್ಗಿರುವಂತಹ ಪ್ಲಸ್ ಪಾಯಿಂಟ್ಗಳು ಏನೇನು ಅಂತ ನೋಡಿದ್ರೆ ಜಮೀರ್ ಅಹಮದ್ಗೆ ಹಿಂದಿ ಭಾಷೆಯ ಮೇಲಿನ ಹಿಡಿತ ವರವಾಗಿದೆ. ಬಹಳ ಅಗ್ರೆಸಿವ್ ಮಾತಾಡುವಂತಹ ಒಂದು ನೈಪುಣ್ಯತೆ ಜಮೀರ್ಗಿದೆ. ನಾವು ಗಮನಿಸಬಹುದು ಅವರು ಹಿಂದಿಯಲ್ಲಿ ಮಾತಾಡುವಾಗ ಅಂದ್ರೆ ತಮ್ಮ ಸಮುದಾಯದವರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿರಬಹುದು ಅಥವಾ ಅವರು ಕನ್ನಡದಲ್ಲೇ ಮಾತಾಡುವಾಗ ಕನ್ನಡದಲ್ಲಿ ಸ್ವಲ್ಪ ವಾಕ್ಯಗಳು ಅದಲು ಬದಲಾದರೂ ಅವರು ಬಹಳ ಅಗ್ರೆಸಿವ್ ಆಗಿ ಮನಮುಟ್ಟುವಂತೆ ಭಾಷಣ ಮಾಡುವಂತಹ ಒಂದು ಕಲೆ ಅವರಿಗೆ ಸಿದ್ಧಿಸಿದೆ. ಇನ್ನು ಹಿಂದಿಯಲ್ಲಿ ಇರುವಂತಹ ಅವರ ಹಿಡಿತ ಅವರಿಗಿರುವಂತಹ ಹಿಡಿತ. ಸೊ ಹಾಗಾಗಿ ಹಿಂದಿ ಭಾಷೆಯಲ್ಲಿನ ನೈಪುಣ್ಯತೆ, ಅಗ್ರೆಸಿವ್ ಆಗಿ ಮಾತಾಡ್ತಾ ಮನಮುಟ್ಟುವಂತೆ ಮಾತನಾಡುವಂತಹ ಒಂದು ವಾಗ್ಜರಿ ಅನ್ನುವಂತಹ ಒಂದು ಕಲೆ ಅವ್ರಿಗಿದೆ. ಸೊ ಅದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಸಚಿವ ಜಮೀರ್ಗೆ ಹಿಂದಿ ಭಾಷೆಯ ಮೇಲಿನ ಹಿಡಿತ ಮತ್ತೆ ಹಿಂದಿಯಲ್ಲಿ ಉತ್ತಮ ಸಂವಹನ ನಡೆಸುವಂಥದ್ದು ಮತ್ತೆ ಆ ಮೂಲಕ ಹೈಕಮಾಂಡ್ ನಾಯಕರ ಗಮನವನ್ನು ಸೆಳಿತಾ ಇರುವಂಥದ್ದು ಜಮೀರ್. ಸೊ ಕಾಂಗ್ರೆಸ್ ಹಿರಿಯ ನಾಯಕರ ಜೊತೆ ನೇರ ಮಾತುಕತೆ ನಡೆಸುವಂತ ತಾಕತ್ತು ಅವರಿಗಿದೆ.
ಸೊ ಯಾರ ಮೂಲಕವೋ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥದ್ದಲ್ಲ ಜಮೀರ್. ನೇರವಾಗಿ ಹಿಂದಿ ಭಾಷೆಯಲ್ಲಿ ಪ್ರಬುದ್ಧವಾಗಿ ಮಾತನಾಡುವಂಥ ಒಂದು ತಾಕತ್ ಕೂಡ ಜಮೀರ್ಗಿದೆ ಅನ್ನುವಂಥದ್ದು ಅವರ ಪ್ಲಸ್ ಪಾಯಿಂಟ್. ಮತ್ತೆ ಮಧ್ಯವರ್ತಿಗಳ ಹಂಗಿಲ್ಲದೆ ದೆಹಲಿ ನಾಯಕರ ಜೊತೆ ಸಂವಹನ ನಡೆಸುವಂತಹ ಒಂದು ಸಾಮರ್ಥ್ಯ ಕೂಡ ಅವರಿಗಿದೆ. ಇದೆಲ್ಲವೂ ಅವರಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಮಾರುತಿ. ಮಾರುತಿ, ಕಾಂಗ್ರೆಸ್ ಕೇರಳದಲ್ಲಿ ಗೆದ್ರೆ ಬಹುಶಃ ಜಮೀರ್ಗೆ ಬಂಪರ್ ಸಿಗುವಂತ ಅಥವಾ ಒಂದು ದೊಡ್ಡ ಜವಾಬ್ದಾರಿ ಸಿಗುವಂತ ಸಾಧ್ಯತೆ ಇದೆಯಾ ಅಂತ? ಯಾಕಂತಂದ್ರೆ ಕೇರಳದಲ್ಲಿ ಅವರ ಒಂದು ಪ್ರಚಾರದ ವೈಖರಿಯೇ ಸೊ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಹಾಗಾಗಿ ಒಂದು ದೊಡ್ಡ ಜವಾಬ್ದಾರಿ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಬಹುಶಃ ಜಮೀರ್ಗೆ ಸಿಗಬಹುದಾ ಅಂತ? ವಸಂತ್, ಏನೋ ಈಗಾಗಲೇ ಜಮೀರ್ ಅವರು ಸತತ ಒಂದು ವಾರದಿಂದಲೂ ಕೂಡ ಕೇರಳದಲ್ಲಿ ಬೀಳ್ಬಿಟ್ಟಿರುವಂಥದ್ದು, ಕೇವಲ ಒಂದು ದಿನದ ಮಟ್ಟಿಗೆ ಮಾತ್ರ ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡಿರುವಂಥದ್ದು. ಅಂದರೆ ಅಲ್ಲಿ ವೇಣುಗೋಪಾಲ್ ಅವರು ಕೂಡ ಪ್ರತಿನಿಧಿಸುವವರ ಕ್ಷೇತ್ರ, ಮತ್ತು ಅದೇ ರೀತಿಯಾದ ಕೇರಳದಲ್ಲಿ ಸಾರಥ್ಯ ವಹಿಸ್ಕೊಂಡಿರುವಂಥದ್ದು ವೇಣುಗೋಪಾಲ್ ಅವರು ಕೂಡ ಸಂಪೂರ್ಣವಾಗಿ ಜಮೀರನ್ನು ಕರೆಸಿ ಪ್ರಚಾರ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅವ್ರಿಗೊಂದು ಸ್ವಲ್ಪ ಹಿಂದಿ ಮೇಲೆ ಸಾಕಷ್ಟು ಹಿಡಿತ ಹೊಂದಿದೆ, ಮತ್ತು ಅದೇ ರೀತಿ ಮಾಸ್ ಇಮೇಜನ್ನು ಹೊಂದಿದ್ದಾರೆ, ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಭಾವ ಹೊಂದಿರೋ ನಾಯಕ. ಅದರಿಂದಾಗಿ ಅವ್ರನ್ನ ಬಳಸ್ಕೊಳ್ಳುವ ಪ್ರಯತ್ನ ವೇಣುಗೋಪಾಲ್ ಅವರು ಕೂಡ ಮಾಡ್ತಾ ಇರೋದು. ಒಂದು ವೇಳೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಪಕ್ಷದನ್ನೇ ಒಂದು ಉನ್ನತ ಸ್ಥಾನ ಸಿಗ್ಬೋ ಎಂಬ ನಿರೀಕ್ಷೆಗಳು ಕೂಡ ಜಮೀರ್ಗೆ ಇರುವಂಥದ್ದು. ಈಗಾಗಲೇ ಅದ್ರ ಬಗ್ಗೆ ಕೂಡ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈಗಾಗಲೇ ಅಲ್ಪಸಂಖ್ಯಾತ ಮಂಡಳಿಯ ಸದಸ್ಯರಾಗಿ ಕೂಡ ಎಐಸಿ ಅಲ್ಪಸಂಖ್ಯಾತ ಮಂಡಳಿಯ ಸದಸ್ಯರಾಗಿ ಕೂಡ ಜಮೀರ್ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶಗಳು ಕಾಂಗ್ರೆಸ್ ಪಕ್ಷದಿಂದ ಬರುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಅಂದರೆ ಸಿಎಂ ಬದಲಾವಣೆ ಬಗ್ಗೆ ಯಾವ ರೀತಿ ಚರ್ಚೆ ಆಗ್ತಿದೆಯೋ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಕ್ ಬರ್ತಿದೆ, ಇನ್ನೊಂದು ಕಡೆ ನೇರವಾಗಿ ಜಮೀರ್ ಅಂದ್ರೆ ಅಲ್ಪಸಂಖ್ಯಾತರ ನಾಯಕರಾಗಿರುವಂತಹ ಜಮೀರ್ ಅವರ ಹೆಸರು ಕೂಡ ನೇರವಾಗಿ ಕೇಳ ಬರ್ತಿದೆ. ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುವ ಸಾಧ್ಯತೆ ಇರುವಂತದ್ದು ಕೆಪಿಸಿಸಿ ಅಧ್ಯಕ್ಷರದೇ. ಈ ನಿಟ್ಟಿನಲ್ಲೂ ಕೂಡ ಒಂದು ಅವಕಾಶ ಅಂದ್ರೆ ಕೇರಳ ಗೆದ್ದಿದ್ದೆ ಇವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ಹೈಕಮಾಂಡ್ ಜೊತೆ ನೇರ ಸಂಬಂಧವನ್ನ ಜಮೀರ್ ಹೊಂದಿರುವಂತದ್ದು, ಅಂದ್ರೆ ರಾಹುಲ್ ಗಾಂಧಿ ಜೊತೆ ಆಗಿರ್ಬೋದು ಮತ್ತು ಸೋನಿಯಾ ಗಾಂಧಿ ಜೊತೆ ಆಗಿರ್ಬೋದು, ಯಾವುದೇ ಮಧ್ಯವರ್ತಿಗಳ ಅವಕಾಶ ಇಲ್ಲದೆ, ಯಾರೇ ಮಧ್ಯವರ್ತಿಗಳ ಮೇಲೆ ಡಿಪೆಂಡ್ ಆಗದೆ ನೇರ ಅವಕಾಶವನ್ನು ಹೊಂದಿರುವಂಥದ್ದು. ಯಾಕೆಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಹಿಂದಿ ಬರುತ್ತೆ. ಅದೇ ರೀತಿ ಈ ವಿಚಾರವನ್ನು ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಳಸಿಕೊಳ್ಳಲು ಏನು ಎಐಸಿಸಿ ಕೂಡ ಚಿಂತನೆ ನಡೆಸಿರೋದು. ಇದರಿಂದಾಗಿ ನೇರವಾಗಿ ಹೈಕಮಾಂಡ್ ಜೊತೆಯೂ ಕೂಡ ಸಂಪರ್ಕವನ್ನ ಜಮೀರನ್ನ ಹೊಂದಿರುವಂಥದ್ದು. ಇವೆಲ್ಲವೂ ನೋಡಿದ್ದೆ ಆದಳೆ ಒಂದು ವೇಳೆ ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಅಲ್ಲಿ ಒಂದು ಅವಕಾಶ, ಉನ್ನತ ಮಟ್ಟದ ಅವಕಾಶ ಸಿಗುವ ಸಾಧ್ಯತೆ ಇರುವಂಥದ್ದು. ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಮತ್ತೊಂದು ಅವಕಾಶ ಆಗಿರಬಹುದು. ವಸಂತ್, ಸ್ವತಃ ಅವರ ಮಾತಿನ ವಾಗ್ಜರಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಚಕಿತಗೊಳಿಸುತ್ತೆ ಅಂತಂದ್ರೆ, ಮತ್ತೆ ಅವರಿಗೆ ಸ್ಟಾರ್ ಪ್ರಚಾರಕರಾಗಿ ಕೇರಳಕ್ಕೆ ಹೋಗಿದಾರಲ್ಲ, ಸುಮಾರು 10 ಕ್ಷೇತ್ರಗಳಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುತ್ತಾರೆ, ಅಲ್ಲೆಲ್ಲ ಪ್ರಚಾರವನ್ನ ಮಾಡ್ತಾರೆ. ಮತ್ತೆ ಅವರ ಒಂದು ಪ್ರಚಾರ ನಾವು ನೋಡಿದೀವಿ, ಹಿಂದಿ ಭಾಷೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಎರರ್ಗಳುವ ಮಾತಾಡ್ತಾರೆ, ಮತ್ತೆ ಅಷ್ಟೇ ಅಗ್ರೆಸಿವ್ ಮಾತಾಡ್ತಾರೆ, ಮನಮುಟ್ಟುವಂತೆ ಮಾತಾಡ್ತಾರೆ. ಇದೆಲ್ಲವೂ ಕೂಡ ಮತದಾರರಿಗೂ ಕೂಡ ಒಂದು ರೀತಿಯಲ್ಲಿ ನಾಟುವಂತಿರುತ್ತೆ, ಮನಕ್ಕೆ ನಾಟುವಂತಿರುತ್ತೆ. ಬಹುಶಃ ಇದೆಲ್ಲವೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದು ಮುಂದಿನ ದಿನಗಳಲ್ಲಿ. ಹಾಗಾದ್ರೆ ಜಮೀರ್ಗೆ ಅಲ್ಲೇನಾದ್ರೂ ಗೆದ್ದಿದೆ ಆದ್ರೆ ಇದರ ಭರಪೂರ ಲಾಭ ಆಗುತ್ತೆ ಅಂತ. ವಸಂತ್, ಏನೋ ಈಗಾಗಲೇ ಕೇರಳದಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಮುಸ್ಲಿಂ ಅತಿ ಹೆಚ್ಚು ಜನ ಇದ್ದಾರೆ. ಆ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ವೇಣುಗೋಪಾಲ್ ಇವರನ್ನ ಬಳಸ್ಕೊಂತಿರೋದು. ಅಂದ್ರೆ ಇವರು ಸಂಪೂರ್ಣವಾಗಿ ಹಿಂದೆ ಬರುತ್ತೆ, ಮತ್ತೆ ಅಲ್ಪಸಂಖ್ಯಾತರ ನಾಯಕರು ಕೂಡ ಆಗಿರುವಂಥದ್ದು. ಒಂದು ದೇಶ ಮಟ್ಟದಲ್ಲೂ ಕೂಡ ಜಮೀರ್ ಅವರು ಹೆಸರನ್ನು ಗುರುತಿಸಿಕೊಂಡಿರೋದು. ಈ ಇಮೇಜ್ ಅನ್ನು ಬಳಸಿಕೊಳ್ಳಲು ಕೂಡ ವೇಣುಗೋಪಾಲ್ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಅದರಿಂದಾಗಿ ಕಳೆದ 2 ವಾರದಿಂದಲೂ ಕೂಡ ಅಲ್ಲಿ ಕೇರಳದಲ್ಲಿ ಪ್ರಚಾರ ಮಾಡ್ತಾ ಇರೋದು. ಅಂದ್ರೆ ಕರ್ನಾಟಕಕ್ಕೆ ಬರದೆ ಅಲ್ಲಿ ಕೇರಳದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂಥದ್ದು. ಅದರ ಜವಾಬ್ದಾರಿಯನ್ನು ಕೂಡ ವೇಣುಗೋಪಾಲ್ ಮತ್ತೆ ಅದೇ ರೀತಿ ಎಐಸಿಸಿ ನಾಯಕರು ಕೂಡ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಗೆಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳು ರೂಪಿಸಿ ಅಂತ ಕೂಡ ಕೊಟ್ಟಿರುವಂಥದ್ದು. ಎಲ್ಲ ಒಂದ್ ಕಡೆ ಇವೆಲ್ಲವನ್ನು ಕೂಡ ಜಮೀರ್ ಸಂಪೂರ್ಣವಾಗಿ ಬಳಸ್ಕೊಳ್ತಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಒಂದು ಒಳ್ಳೆ ಸ್ಥಾನ ಪಡಿಬೇಕು ಅಂದ್ರೆ ಇವೆಲ್ಲವೂ ಕೂಡ ಬಳಸ್ಕೊಳ್ಬೇಕು. ಈಗಾಗಲೇ ಸಿದ್ದರಾಮಯ್ಯ ಜೊತೆ ತುಂಬಾ ಚೆನ್ನಾಗಿರುವಂಥದ್ದು. ಇನ್ನೊಂದು ಮಟ್ಟಕ್ಕೆ ಹೋಗಿ ಈಗ ಎಐಸಿಸಿ ಅಧ್ಯಕ್ಷರಾಗಿರ್ಬೋದು ಮತ್ತು ಅಲ್ಲಿನ ನಾಯಕರಾಗಿರೋ ಅವ್ರ ಜೊತೆ ಕೂಡ ಸಂಪರ್ಕವನ್ನು ಒಳ್ಳೆ ತನದಲ್ಲಿ ಇಟ್ಕೊಂಡಿರುವಂಥದ್ದು. ಇವೆಲ್ಲವೂ ನೋಡಿದ್ದೇ ಆದಲ್ಲಿ ಕೇರಳದಲ್ಲಿ ಒಂದು ಒಳ್ಳೆ ಫಲಿತಾಂಶದಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ದಿದ್ದೆ ಆದಲ್ಲಿ ಎಐಸಿ ಮಟ್ಟದಲ್ಲೂ ಕೂಡ ಪ್ರಾಬಲ್ಯ ಬಳಸ್ಕೊಂತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷದ ಅಧಿಕಾರ ಚುಕ್ಕಾಣಿ ಸಂದರ್ಭದಲ್ಲೂ ಕೂಡ ಅವರು ನಿರ್ಣಾಯಕ ಆಗ್ತಾರೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನು ಚರ್ಚೆ ಆಗ್ತಿದೆ ಆ ಬದಲಾವಣೆಯಲ್ಲೂ ಕೂಡ ಇವರ ಹೆಸರನ್ನು ನೇರವಾಗಿ ಕೇಳಬರುವ ಸಾಧ್ಯತೆ ಇರುವಂತದ್ದು. ವಸಂತ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.